ಶವದ ಮನೆ ಚದುರಂಗ ಧಣ್. ಗೋಡೆಗೆ ಜೋತು ಬಿದ್ದ ದೊಡ್ಡ ಗಡಿಯಾರ ಬಾಯಿ ತೆರೆದು ಚಿಲ್ಲನೆ ಚೀರಿತು. 12:30 ಗಂಟೆ. ಎಚ್ಚೆತ್ತ. ವಾರ್ಡಿನ ಬಾಗಿಲಿಗೆ ಆತು ಕುಳಿತು ತುಗುಡಿಸುತ್ತಿದ್ದ ಮುನಿಯ ಬೆಚ್ಚಿಬಿದ್ದು, ಹಾಳು ಗಡಿಯಾರ, ಯಾಕಾದರೂ ಹಾಕಿದ್ರು ಇಲ್ಲಿ, ಇನ್ನೂ ಸರಿಯಾಗಿ ಒಂದು ಗೊರಕೆ ಒಡೆಯನಿಲ್ಲ, ತಟ್ಟಿ ತಟ್ಟಿ ಎಳಿಸ್ತದೆ. ವಾರ್ಡ್ ಬಾಯ್ ಮುನಿಯ ಗಡಿಯಾರವನ್ನೇ ದುರುದುರ ನೋಡಿದ. ಆದರೆ ಮುನಿಯನ ಕೋಪ ಗಡಿಯಾರದ ಮೇಲೆ ಏನೊಂದೂ ಪರಿಣಾಮ ಮಾಡಿದಂತೆ ತೋರಲಿಲ್ಲ. ಉದ್ವೇಗರಹಿತನಾಗಿ ತನ್ನ ಪಾಡಿಗೆ ತಾನು ಕಾಲವನ್ನು ಸೂಚಿಸುತ್ತಾ ಸಾಗಿತ್ತು. ತನ್ನೊಳಗೆ ಏನೇನೋ ಗೊಣಗಿದ ಮುನಿಯ. ಆದರೆ ಅಷ್ಟು ರಾತ್ರಿಯಲ್ಲಿ ಬಹಳ ಕಾಲ ಹಾಗೆ ಕೋಪಿಸಿಕೊಂಡಿರಲು ಸಾಧ್ಯವೇ? ಹೇಗೆ ಸಾಧ್ಯ? ನಿದ್ದೆಯ ತೊಟ್ಟಿಲು ಒಂದೇ ಸಮನೆ ಅವನ ಕಣ್ಣುಗಳನ್ನು ತೂಗುತ್ತಿತ್ತು. ಬಾಗಿಲಿಗೆ ತಲೆಯೊರಗಿಸಿ ಮತ್ತೆ ಮಲಗಲು ಅನುವಾದ ಮುನಿಯ. ನಿದ್ದೆ ಎಲ್ಲಿ ಬಂತು ನಿದ್ದೆ? ಅದು ಆಸ್ಪತ್ರೆಯ ಒಂದು ವಾರ್ಡ್ ಅಲ್ಲವೇ? ತಾನು ರಾತ್ರಿ ಡ್ಯೂಟಿಗೆ ನೇಮಕವಾದ ಒಬ್ಬ ವಾರ್ಡ್ ಬಾಯ್ ಅಲ್ಲವೇ? ಅಗೋ ಬಂದಿತು ಆಗಲೇ ಬುಲಾವ್. 11ನೇ ಬೆಡ್ಡಿನ ರೋಗಿ ಕ್ಷೀಣ ಸ್ವರದಲ್ಲಿ ಕೂಗುತ್ತಿದ್ದ. ವಿಧಿಯಿಲ್ಲದೆ ಬೇಸರದಿಂದ ಎದ್ದು ಹೋಗಿ ರೋಗಿಯ ಪಕ್ಕಕ್ಕೆ ಬಂದು ನಿಂತ ಮುನಿಯ. ರೋಗಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಕಣ್ಣು ಮುಚ್ಚಿದೆ, ನಿದ್ದೆ ಮಾಡುತ್ತಿದ್ದಾನೆ ಎಂದುಕೊಂಡರೆ ಅವನ ತೆರೆದ ಬಾಯಿಂದ ಗಳಿಗೆಗೊಂದು ಸಲ ಹೊರಡುತ್ತಿದ್ದ ಅಮ್ಮ ಅಮ್ಮ ಎಂಬ ನರಳಾಟದ ಆರ್ತ ಸ್ವರ ಹುಚ್ಚು. ಈ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಬರಬೇಕು ಎಂದು ಅಣಕವಾಡುತ್ತಿತ್ತು. ಮುನಿಯ ತುಂಬಿದ ಮರುಕದಿಂದ ರೋಗಿಯನ್ನೇ ನಿಟ್ಟಿಸಿ ನೋಡಿದ. ಏನೋ ಸಂಕಟವಾದಂತಾಯಿತು. ಕೊಂಚ ಹಾಲನ್ನಾದರೂ ಕೊಟ್ಟರೆ ಸಮಾಧಾನವಾಗಬಹುದೆಂದು ಬಗೆದ. ಆದರೆ ಬಾಯಿಗೆ ಹಾಕಿದ ಹಾಲು ದಕ್ಕದೆ ಕಟುವಾಯಿಯಿಂದ ಹರಿದು ಹೊರಗೆ ಚೆಲ್ಲಿ ಹೋಯಿತು. ನಿಶ್ಚೇಷ್ಟಿತನಾಗಿ ನಿಂತು ನೋಡುತ್ತಿದ್ದ ಮುನಿಯ ಆ ರೋಗಿಯ ಅಮ್ಮ ಅಮ್ಮ ಎಂದು ಒಂದೊಂದು ಕೂಗು ಅವನೆದೆಯ ನಿರಾಶೆಯನ್ನು ವೃದ್ಧಿಸುತ್ತಿತ್ತು. ನಿಡಿದಾಗಿ ಉಸಿರು ಬಿಟ್ಟು ತಾನು ಹಿಂದೆ ಕುಳಿತಿದ್ದ ಜಾಗಕ್ಕೆ ಬಂದು ಕುಳಿತ. ಮತ್ತೆ ನಿದ್ದೆ ಮಾಡುವುದೇ? ಮಾಡಬಹುದಾಗಿತ್ತು, ಬಂದರಲ್ಲವೇ? ಸ್ವಲ್ಪ ಕಾಲದ ಹಿಂದೆ ಕವಿದು ಬರುತ್ತಿದ್ದ ನಿದ್ದೆಯ ತೆರೆ ಪೂರ್ಣವಾಗಿ ಹರಿದು ಹೋಗಿತ್ತು. ಮನಸ್ಸು ಯಾವುದೋ ಯೋಚನೆಯ ಸುಳಿಯಲ್ಲಿ ಚಕ್ರಾಕಾರವಾಗಿ ಸುತ್ತಿತ್ತು. ಏನು ಯೋಚನೆ? ಇನ್ನೇನೋ ಇದೆಯಲ್ಲ, 11ನೆಯ ಬೆಡ್. ಅನಿಷ್ಟ. ಒಂದೇ ತಿಂಗಳಲ್ಲಿ 3 ರೋಗಿಗಳನ್ನು ಬಲಿ ತೆಗೆದುಕೊಂಡಿತ್ತು. ಈಗ 4ನೆಯ ಆಹುತಿಯನ್ನು ನುಂಗಲು ಸಿದ್ಧವಾಗುತ್ತಿದೆಯೋ ಏನೋ. ಮತ್ತೆ ಬೆಚ್ಚಿ ಬಿದ್ದ ಮುನಿಯ. ಹಾಳು ಗಡಿಯಾರ ಪುನಃ ಚೀರುತ್ತಾ ಇದೆ. 1 ಗಂಟೆ 1 ಗಂಟೆ ಎಂದು. ಮುನಿಯನ ಮನಸ್ಸಿನ ಭಾರ ಶಾಪದ ರೂಪದಲ್ಲಿ ಗಡಿಯಾರದ ಮೇಲೆ ಹರಿದು ಹೋಯಿತು. ಮುನಿಯ ಸರಿಪಡಿಸಿ ಕುಳಿತುಕೊಳ್ಳುತ್ತಾ ದೃಷ್ಟಿಯನ್ನು ರೋಗಿಗಳ ಕಡೆಗೆ ಹೊರಳಿಸಿದ. ಎಲ್ಲ ರೋಗಿಗಳು ಶಾಂತವಾಗಿ ಮಲಗಿದ್ದರು. 11ನೆಯ ಬೆಡ್ಡೂ ಈಗ ಶಾಂತವಾಗಿತ್ತು. ಶಾಂತವಾಗಿತ್ತು. ಏಕೆ? ಒಂದೇ ಸಮನೆ ಕೇಳುತ್ತಿದ್ದ ಅಮ್ಮ ಅಮ್ಮ ಎಂಬ ಕೂಗು ಈಗ ಏಕೆ ಕೇಳಿಬರುತ್ತಿಲ್ಲ? ಏನಾದರೂ? ದಡದಡನೆ ಎದ್ದು ರೋಗಿಯ ಹತ್ತಿರ ಓಡಿ ಬಂದ. ಓ, ಉಸಿರೇ ಆಡುತ್ತಿಲ್ಲ. ಏನು ಮಾಡುವುದು? ಮಾಡುವುದೇನು? ಹೋಗಿ ಡಾಕ್ಟರನ್ನು ಕರೆತರುವುದು. ಮುನಿಯ ನೈಟ್ ಡ್ಯೂಟಿ ಡಾಕ್ಟರ ಕೋಣೆಯನ್ನು ಹೊಕ್ಕಾಗಿ ಅವರು ನಿದ್ರಾದೇವಿಯ ಮಡಿಲಲ್ಲಿ ಮುಖವಿಡುತ್ತಿದ್ದರು. ಮುನಿಯ ಕೆಮ್ಮಿದ. ಗಳಿಗೆಯ ಹಿಂದೆ ನಿರ್ಭೀತರಾಗಿ ಮಲಗುತ್ತಿದ್ದ ಡಾಕ್ಟರು ದಿಗಿಲಿನಿಂದ ಒಂದು ಬಾರಿ ನಡುಗಿದರು. ಕೆಮ್ಮಿದಾತ ಮೇಲಾಧಿಕಾರಿ RMO ಇರಬೇಕು ಎಂದು ಭಾವಿಸಿದರು. ನಡುಕ ಹೆಚ್ಚಿತು. ಮುನಿಯ ನಕ್ಕು
ಏಕೆ ಹೆದರುತ್ತೀರಿ, ನಾನು ಮುನಿಯ ಎಂದು ಹೇಳಿದಾಗ ಮಾತ್ರ ಅವರಿಗೆ ಹೋದ ಜೀವ ಬಂದಂತಾಯಿತು. ನೀನೇನೋ ಎಂದು ಕೇಳಿದರು. ಅವರ ಸ್ವರದಲ್ಲಿ ಇನ್ನೂ ಅಪನಂಬಿಕೆಯ ಲೇಪವಿತ್ತು. ಊಸ. ಡಾಕ್ಟರ್ ಗಾಬರಿ ನೋಡಿ ಮುನಿಗೆ ನಗು ಬಂತು. ಏನು ಬಂದೆ ಎಂದು ಗಂಭೀರವಾಗಿ ಕೇಳಿದರು ಡಾಕ್ಟರು. ತಾವು ಡಾಕ್ಟರು, ಆತ ವಾರ್ಡ್ ಬಾಯ್ ಎಂಬ ಧ್ವನಿ ಬೆರೆತಿತ್ತು ಅವರ ಪ್ರಶ್ನೆಯಲ್ಲಿ. 11ನೆಯ ಬೆಡ್ಡು ಸಾರ್. ಏನು 11ನೆಯ ಬೆಡ್ಡು? ಅದರ ಪೇಷಂಟು ಹೋತು ಸಾರ್. ಏನೋ ಅದು ನೀನು ಹೇಳ್ತಾ ಇರೋದು? ಆ ಪೇಷಂಟ್ ಸತ್ತು ಹೋತು ಸಾರ್. ಯಾರೋ? ಆ ಗುಮಾಸ್ತೆ ನಾರಾಯಣಪ್ಪನೇನೋ? ಹೂ ಸಾರ್. ಮಲೇರಿಯಾ ಆಗಿದ್ದೋನೋ? ಹೌದು ಸಾರ್. ಅಂದರೆ 2 ಗಂಟೆಯಲ್ಲಿ ನಾನು ನೋಡಿದಾಗ ಚೆನ್ನಾಗಿದ್ನಲ್ಲೋ? ಆಗ ಚೆನ್ನಾಗಿದ್ದ, ಈಗ ಗೊಡಕ್ಕಂದ. ನೀವೇ ಬನ್ನಿ ಸಾರ್, ಪರೀಕ್ಷೆ ಮಾಡಿ. ಬೇಡ ಬೇಡ, ಸತ್ತೋದ್ಮೇಲೆ ಅದೇನು ಪರೀಕ್ಷೆ ಮಾಡೋದೇನೋ, ತಗೊಂಡೋಗಿ ಶವದ ಮನೆಗೆ ಹಾಕಿಬಿಡು. ಶವದ ಮನೆ ಎಂದರೆ ವಿಸ್ತಾರವಾದ ಒಂದು ಕೋಣೆ, ಅಷ್ಟೇ ಕತ್ತಲು. ತನ್ನ ನಿರಂತರ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪಿಸಿ ಬಿಟ್ಟಂತಿತ್ತು. ಎತ್ತರವಾದ ಮೇಲ್ಛಾವಣಿಗೆ ಅಂಟಿದಂತಿದ್ದ ಸಣ್ಣ ಕಿಟಕಿಯೊಂದರಿಂದ ಅಂಬೆಗಾಲಿಡುತ್ತಾ ಬರುತ್ತಿದ್ದ ಚಂದ್ರನ ನಸು ಬೆಳಕು ದಟ್ಟೈಸಿದ್ದ ಕತ್ತಲೆಗೆ ಹೆದರಿ ಅಷ್ಟು ದೂರದಲ್ಲೇ ನಿಂತಂತಿತ್ತು. ಗುಮಾಸ್ತೆ ನಾರಾಯಣಪ್ಪ ಅಮ್ಮ ಅಮ್ಮ ಎಂದು ನರಳುತ್ತಾ ಮಗ್ಗುಲಾಗಿ ಕಷ್ಟಪಟ್ಟು ಮೆಲ್ಲಗೆ ಎದ್ದು ಕುಳಿತುಕೊಂಡ. ನಾರಾಯಣಪ್ಪ ಸತ್ತಿರಲಿಲ್ಲ, ಸತ್ತಿದ್ದಾನೆ ಎಂದು ವಾರ್ಡ್ ಬಾಯ್ ಮುನಿಯ ಹೇಳಿದ. ನಿದ್ದೆ ಹೋಗುವುದಕ್ಕೆ ಮಗ್ನನಾಗಿದ್ದ ಡಾಕ್ಟರು ಶವದ ಮನೆಯಲ್ಲಿ ಹಾಕು ಎಂದು ಅಪ್ಪಣೆ ಮಾಡಿದರು. ಅದರಂತೆ ಮುನಿಯ ಅವನನ್ನು ಶವದ ಮನೆಗೆ ಎಳೆದು ತಂದು ಹೆಣಗಳ ಮಧ್ಯೆ ಹಾಕಿದ್ದ. ನಾರಾಯಣಪ್ಪ ಎದ್ದು ಕುಳಿತವನೇ ಸುತ್ತಲೂ ನೋಡಿದ. ಎತ್ತ ತಿರುಗಿದರೂ ಅವನ ಕಣ್ಣಿಗೆ ಕಾಣಿಸಿದ್ದು ಒಂದೇ, ಕಪ್ಪು ಕಪ್ಪು ಕತ್ತಲು. ವಾರ್ಡಿನಲ್ಲಿ ಸುತ್ತಲೂ ಇದ್ದ ಬೆಡ್ಡುಗಳು ಏನಾದವು? ಒಂದಾದರೂ ಕಾಣುತ್ತಿಲ್ಲವಲ್ಲ. ತನ್ನ ಬೆಡ್ ಏನಾಯಿತು? ಇಲ್ಲ, ಇಲ್ಲವೇ ಇಲ್ಲ. ಹಾಂ, ಎಷ್ಟು ತಣ್ಣಗಾಗ್ತಾಯಿದೆ. ನೆಲದ ಮೇಲೆ ಮಲಗಿರುವಂತಿದೆಯಲ್ಲ. ಜ್ವರ ಬಂದವರನ್ನು ನೆಲದ ಮೇಲೆ ಹೀಗೆ ಮಲಗಿಸುವುದೇ? ಏನು ಕೇಡು ಬಂದಿದೆಯೋ ಈ ಜನಕ್ಕೆ? ಗುಮಾಸ್ತ ನಾರಾಯಣಪ್ಪ ಮೈ ಮುರಿದು ದೀರ್ಘವಾಗಿ ಆಕಳಿಸಿದ. ಆದರೆ ಆಕಳಿಕೆ ಅರ್ಧದಲ್ಲಿಯೇ ನಿಂತಿತು. ಏನದು? ಶೋಕದ ಗೀತೆ ಕತ್ತಲ ಕುಹರದಿಂದ ಅವ್ಯಾಹತವಾಗಿ ಹೇಳುತ್ತಿತ್ತು. ಚಕಿತನಾದ ನಾರಾಯಣಪ್ಪ ಕುತೂಹಲದಿಂದ ಆಲಿಸಿದ. ಆಲಿಸುತ್ತಾ ಅವನ ಬಲಗಡೆ ಅಷ್ಟು ದೂರದಲ್ಲಿ ಏನೋ ಮಿಂಚಿದಂತಾಯಿತು. ಏನಾಶ್ಚರ್ಯ! ಹೆಣದ ಆಕೃತಿ. ಛೇ, ಹೆಣ ಅಲ್ಲ, ಹೆಣ್ಣು. ಆ ಹೆಣ್ಣು ಪ್ರಲಾಪಿಸುತ್ತಿತ್ತು. ಪ್ರಲಾಪ ದಿವ್ಯಗೀತೆಯಾಗಿ ಶವದ ಮನೆಯನ್ನು ತುಂಬುತ್ತಿತ್ತು. ನಾರಾಯಣಪ್ಪ ದಿಗಿಲಿನಿಂದ ನಡುಗಿದ. ಆ ಆಕೃತಿ ಹೆಣ್ಣಲ್ಲದಿದ್ದರೆ, ಆ ಹೆಣ್ಣು ಸುಂದರಿಯಾಗಿರದೆ ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಾಯಣಪ್ಪ ಕೂಡಲೇ ಮೃತನಾಗುತ್ತಿದ್ದನೋ ಏನೋ. ಆ ಘೋರಾಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು. ಕಾಳರಾತ್ರಿಯಲ್ಲಿ ಬಳಕುವ ಬಳ್ಳಿ ಮಿಂಚಿನಂತೆ ಹೆಣ್ಣು ನಾರಾಯಣಪ್ಪನ ಇರುವಿಕೆಯನ್ನು ಸಾಮೀಪ್ಯವನ್ನು ಗಮನಿಸಿದಂತೆ ತೋರಲಿಲ್ಲ. ಮಂಡಿಯನ್ನು ಮಡಿಸಿ ಕುಳಿತು ನೀಳವಾದ ಕೂದಲ ರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಿಂದ ನಿಟ್ಟಿಸುತ್ತಾ ಮೂಕ ವೇದನೆಯನ್ನು ಹೊರಸೂಸುತ್ತಿತ್ತು. ನಾರಾಯಣಪ್ಪ ಕಣ್ಣುಗಳನ್ನು ಉಜ್ಜಿ ನೋಡಿದ. ತನ್ನ ಕಣ್ಣಿಗೆ ಇಷ್ಟು ಸ್ಪಷ್ಟವಾಗಿ ಕಾಣುತ್ತಿರುವ ಪವಾಡ ಕನಸಲ್ಲವೇ? ಅಲ್ಲವೇ? ಕತ್ತಲ ಎದೆಯನ್ನು ಸೀಳುತ್ತಾ ಎದ್ದಿತು.
ಗಂಡು ನಗುವಿನ ಅಟ್ಟಹಾಸದ ಕೇಕೆ. ನಾರಣಪ್ಪ ಭೀತಿಯಿಂದ ಥರಥರನೆ ನಡುಗುತ್ತಾ ಸದ್ದು ಎದ್ದ ಕಡೆ ತಿರುಗಿದ. ಕೇಕೆ ಅದರ ಬೆನ್ನಿನ ಹಿಂದಿಗೆ ಮಿಂಚಿನ ಪ್ರಕಾಶ. ಮಧ್ಯ ವಯಸ್ಸಿನ ಗಂಡಸೊಬ್ಬ ನಗುತ್ತಾ ಎದ್ದು ಕುಳಿತ. ದಿಗಿಲಿನಿಂದಲೇ ಆ ವ್ಯಕ್ತಿಯನ್ನು ವೀಕ್ಷಿಸಿದ ನಾರಣಪ್ಪ. ವಿಶಾಲವಾಗಿ ಸಣ್ಣ ದಿಣ್ಣೆಯಂತೆ ಕೊಂಚ ಉಬ್ಬಿದ ಹಣೆ, ಸಣ್ಣದಾದರೂ ಮನೆಯಾದ ಚುಚ್ಚು ನೋಟದ ಕಣ್ಣು, ಪೊದೆಯಾಗಿ ಬೆಳೆದು ತುಟಿಯ ಅಂಚುಗಳಲ್ಲಿ ಬರಲಾಗಿ ಬಾಗಿದ ಮೀಸೆಯ ಟಿವಿ, ನಗುವಿನ ಉಲ್ಲಾಸದಿಂದ ಪ್ರದರ್ಶಿತವಾದ ಬೆಳ್ಳಕ್ಕಿಗಳಂತೆ ಸಾಲಿಟ್ಟ ಬಿಳಿಯ ಹಲ್ಲುಗಳು. ಆ ವ್ಯಕ್ತಿಯ ನೋಡುತ್ತಾ ನೋಡುತ್ತಾ ನಾರಣಪ್ಪನಿಗೆ ಅನ್ನಿಸಿತು, ಆ ವ್ಯಕ್ತಿ ಹುಟ್ಟಿದಾಗ ನಗುವನ್ನೂ ತನ್ನ ಜೊತೆಗೆ ಕಟ್ಟಿಕೊಂಡು ಹುಟ್ಟಿರಬೇಕು. ಆ ವ್ಯಕ್ತಿ ನಗುತ್ತಲೇ ನಾರಣಪ್ಪನ ದೃಷ್ಟಿಗೆ ತನ್ನ ದೃಷ್ಟಿ ಬೀರಿದ. ನಾರಣಪ್ಪನನ್ನೇ ನೋಡುತ್ತಾ ವ್ಯಕ್ತಿ ಕಣ್ಣಿನಲ್ಲಿ ಅಚ್ಚರಿ ತುಂಬಿತು. ಓ, ಇದು ಉಂಟಾ? ಬದುಕಿರೋರನ್ನೇ ಇಲ್ಲಿಗೆ ತಂದು ಹಾಕ್ತಾರಾ? ಈ ಮಾತುಗಳನ್ನು ಆಲಿಸಿ ಕಕ್ಕಾಬಿಕ್ಕಿಯಾದ ನಾರಣಪ್ಪ ಕೇಳಿದ, ಏನಪ್ಪ ನೀನು ಹೇಳ್ತಾ ಇರೋದು? ಅರ್ಥ ಆಗಲ್ವಾ? ನೋಡು, ನೀನು ಇನ್ನೂ ಬದುಕಿದ್ದೀಯಾ, ಆದರೂ ಇಲ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಅಂದರೆ ಇದು ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ವೇ? ಓ, ಜನರಲ್ ವಾರ್ಡ್, ಅದು ಇಲ್ಲಿಗೆ ಅರ್ಧ ಫರ್ಲಾಂಗ್ ಆಯ್ತದೆ. ಅಂದರೆ ಇದು ಯಾವ ಸ್ಥಳ? ಇದು ಆಸ್ಪತ್ರೆಯಲ್ಲಿ ಸತ್ತು ಹೋಗಿ ವಾರಸದಾರರು ಇಲ್ಲದೇ ಇರತಕ್ಕ ಹೆಣಗಳನ್ನು ಹಾಕುವ ಜಾಗ, ಶವದ ಮನೆ. ನಾರಣಪ್ಪನ ಹೃದಯದ ಬಡಿತ ಹಠಾತ್ತನೆ ನಿಂತಂತಾಯಿತು. ಮೈ ಕೂದಲು ಭಯದಿಂದ ನಿಬಿರಿ ನಿಂತವು. ತಲೆಯಲ್ಲಿ 100 ಕಾಗೆಗಳ ಕರ್ಕಶ ಮೇಳ. ಕಣ್ಣಿಗೆ ಭೀತಿಯ ತೆರೆ ಮುಸುಕಿತು. ತಾನು ಶವದ ಮನೆಯಲ್ಲಿ ಇರಲಾರದು. ಜ್ವರದ ತಾಪಕ್ಕೆ ಎಲ್ಲೋ ಕನಸು ಬೀಳುತ್ತಿರಬೇಕು. ಎಲ್ಲ ಸರಿ. ಎಷ್ಟು ಹೊತ್ತಿನ ತನಕ ಹೀಗೆ ಸುಮ್ಮನೆ ದೆವ್ವದ ಹಾಗೆ ಕುಳಿತುಕೊಂಡಿರುವುದು? ಆ ವ್ಯಕ್ತಿ ಒಳ್ಳೆಯವನ ಹಾಗೆ ಕಾಣುತ್ತಾನೆ. ಮಾತನಾಡಿಸಿ ನೋಡೋಣ. ಇಂಥ ಜಾಗದಲ್ಲಿ ಮೌನವಾಗಿರುವುದಕ್ಕಿಂತ ಏನಾದರೂ ಮಾತನಾಡುವುದೇ ಒಳ್ಳೆಯದು. ಯಾರಪ್ಪ ನೀನು? ನಾನು ವೆಂಕಟರಮಣ, ಕ್ಷೌರೀಕರ ವೆಂಕಟರಮಣ. ನೀನು ಕ್ಷೌರ ಮಾಡ್ತೀಯಾ? ಮಾಡ್ತಿದ್ದೆ. ಎಷ್ಟು ಚೆಂದಾಗಿ ಮಾಡ್ತಿದ್ದೆ ಅಂತ. ದೊಡ್ಡ ದೊಡ್ಡ ಮನುಷ್ಯರು ತಮ್ಮ ತಲೆಗಳನ್ನು ನನ್ನ ಕೈಗೆ ಒಪ್ಪಿಸಿಬಿಟ್ಟು ಹಾಯಾಗಿ ಪೇಪರ್ ಓದ್ತಾನೋ ಸಿಗರೇಟ್ ಸೇತಾನೋ ಕುಕ್ಕರಿಸಿರೋರು. ಅವರ ತಲೆ ಮೇಲೆ ನನ್ನ ಕತ್ತಿ ಆಡೋದು ಅವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನಾನು ಎಲ್ಲ ಮುಗಿಸಿ ಆಯಿತು ಹೇಳಿ ಸ್ವಾಮಿ ಅಂದಾಗ ಅವರು ಕನ್ನಡಿ ನೋಡಿ ತಲೆ ದೂಗಿ, ಭಲೇ ಕ್ಷೌರಿಕ ಅಂದರೆ ವೆಂಕಟರಮಣನ ಹೆಸರು ಹೇಳಬೇಕು ಅಂತಿದ್ದರು. ಹಾಗಿದ್ದರೆ ಈ ಶವದ ಮನೆಗೆ ಹೇಗೆ ಬಂದೆ ನೀನು? ಎಲ್ಲ ಆಸ್ಪತ್ರೆಯ ಪ್ರಭಾವ. ಹಾಗೆಂದರೆ ಕೇಳು. ಒಂದಿನ ರಾತ್ರಿ ಶ್ರೀಮಂತರೊಬ್ಬರ ಮನೆಯ ವರಾಂಡದಲ್ಲಿ ಚೌರ ಮಾಡ್ತಾ ಇದ್ದೆ. ಆಗ ಅವರ ಮಕ್ಕಳು ಮನೆ ಮುಂದೆ ಚೆಂಡಾಟ ಆಡ್ತಾ ಇದ್ದರು. ನಾನು ಚೌರ ಮಾಡ್ತಾ ಇದ್ದರೆ ಆ ಶ್ರೀಮಂತನ ಕಣ್ಣೆಲ್ಲ ಅವರ ಮಕ್ಕಳ ಮೇಲೆ. ಆ ಚೆಂಡು ಹೋದ ಕಡೆ ತಲೆ ತಿರುಗಿಸ್ಬಿಡೋನು. ನನಗೂ ಅವನ ತಲೆಯನ್ನು ಹಿಡಿದು ಹತೋಟಿಲಿ ಇಟ್ಕೊಳ್ಬೇಕಾದ್ರೆ ಸಾಕಾಗಿ ಹೋಯಿತು. ಎಷ್ಟು ಹೊತ್ತಿಗೆ ಆ ಮಹಾರಾಯನ ಚೌರ ಮುಗಿಸ್ತೀನೋ ಅಂತ ಆಗಿತ್ತು ನನಗೆ. ಆದರೆ ಅಷ್ಟು ಹೊತ್ತಿಗೆ ಆ ಹುಡುಗರು ಆಡ್ತಾ ಇದ್ದ ಚೆಂಡು ಬಂದು ನನ್ನ ಕತ್ತಿ ಹಿಡಿದಿದ್ದ ಕೈಗೆ ಪಟ್ಟನೆ ಬಡಿಯಿತು. ಆಮೇಲೆ ನಾನು ಹಿಡಿದಿದ್ದ ಕತ್ತಿ ಹೋಗಿ ಆ ಶ್ರೀಮಂತನ ಮೂಗನ್ನು ಕೆತ್ತಿ ಹಾಕಿತು. ಆಮೇಲೆ ಏನಾಯಿತು? ಚೆನ್ನಾಯಿತು. ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು. ಆದರೆ ಹಾಳು ಕತ್ತಿ ಬಂದು ನನ್ನ ಎಡದ ಕೈಗೂ ತಗಲಿತು. ಛೇ ಇಲ್ಲ, ಚೀ ಇಲ್ಲ, ಕೇಳು. ಆಮೇಲೆ ಅವನನ್ನು ನನ್ನನ್ನು ಇದೇ ಆಸ್ಪತ್ರೆಗೆ ತಂದು ಹಾಕಿದರು. ಏಕೆ? ನಿನಗೆ ಅಷ್ಟು ದೊಡ್ಡ ಗಾಯವಾಯಿತೆ? ಗಾಯ ದೊಡ್ಡದಾಗಿದ್ದಲ್ಲದೇ ಇದ್ದರೂ ರೋಗ ದೊಡ್ಡದಾಗಿತ್ತು. ಅಂದರೆ
ಆ ಮಹಾರಾಯ ಎಲ್ಲೋ ರೋಗ ಹತ್ತಿಸಿಕೊಂಡಿದ್ದ. ಸರಿ, ರೋಗ ಕತ್ತಿ ಜೊತೆಲೆ ನನ್ನ ಬೆರಳಿನ ರಕ್ತಕ್ಕೆ ಬೆರೆತು ಹೋಯಿತು. ಅಯ್ಯೋ ಅನಿಷ್ಟ. ಅದಕ್ಕೆ ಆಸ್ಪತ್ರೆಯಲ್ಲಿ ಔಷಧ ಕೊಟ್ಟರು ತಾನೇ. ಆಸ್ಪತ್ರೆಯಲ್ಲಿ ಔಷಧ, ಬಡವರಿಗೆಲ್ಲ ಔಷಧ ಕೊಡ್ತಾರೆ ಈ ಆಸ್ಪತ್ರೆಗಳಲ್ಲಿ. ಇವು ಇರೋದೆಲ್ಲ ಶ್ರೀಮಂತರಿಗೆ. ನೋಡು, ಮೂಗು ಕತ್ತರಿಸಿ ಹೋದರೂ ಆ ಶ್ರೀಮಂತ ಬದುಕಿಕೊಂಡು ಸುಖವಾಗಿ ಮನೆಗೆ ಹೋದ. ಬರೀ ಬೆರಳು ಕತ್ತರಿಸಿದ ನಾನು ವೃಥಾ ಜೀವ ಬಿಟ್ಟು ಈ ಶವದ ಮನೆ ಸೇರಬೇಕಾಯಿತು. ಎಂತಹ ಅನ್ಯಾಯ, ಅನ್ಯಾಯ. ಈ ಸಮಾಜದಲ್ಲಿ ಎಲ್ಲ ಅನ್ಯಾಯವೇ. ಈಗ ಈ ಹುಡುಗಿ ನೋಡು, ಇದ್ದಾಳೆ ನೋಡು, ಹೂ ಎಂದವಳ ಕಡೆ ತಿರುಗಿದ ನಾರಣಪ್ಪ. ಶೋಕದ ಗೀತೆ ಒಂದೇ ಸಮನೆ ಸಾಗಿತ್ತು. ಇವಳ ಹೆಸರು ಮಹಾದೇವಿ. ಓ, ದಿವ್ಯವಾದ ಹೆಸರು, ಕೇಳು. ಇವಳ ಗಂಡ ಮಲ್ಲಿಕಾರ್ಜುನಯ್ಯ, ಅವನ ಜೊತೆಯಲ್ಲಿ ಇವಳೂ ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ್ದಳು. ಸರಿ, ಜೀವನ ಹೇಗೋ ನಡೀತಾ ಇತ್ತು. ಹೇಗೋ ಏನೋ ಚೆನ್ನಾಗೇ ನಡೀತಾ ಇತ್ತು ಅಂತ ಇಟ್ಕೋ. ಹೊಟ್ಟೆಗೆ ಬಟ್ಟೆಗೆ ಸರಿಯಾಗಿಲ್ಲದೆ ಇದ್ದರೂ ಇವರ ಚಿಕ್ಕ ಸಂಸಾರ ಚೊಕ್ಕವಾಗೇ ನಡೆದಿತ್ತು. ಮಲ್ಲಿಕಾರ್ಜುನಯ್ಯ ಮಹಾದೇವಿಯನ್ನು ತುಂಬ ಇಷ್ಟಪಡ್ತಿದ್ದ. ಮಹಾದೇವಿಯೂ ಅವನನ್ನು ಪ್ರೀತಿಸುತ್ತಿದ್ದಳು. ಇವರಿಬ್ಬರನ್ನೂ ಸುತ್ತಿಕೊಂಡಿದ್ದ ಪ್ರೇಮ ದೇವತೆಗಳೂ ಕರುಬುವಂಥ ಪ್ರೇಮ. ನೋಡು, ದೇವತೆಗಳು ಕರುಬಿದರೋ ಏನೋ ಒಂದು ಅಚಾತುರ್ಯ ನಡೆದು ಹೋಯಿತು. ಏನಾಯಿತು? ಒಂದು ಮಧ್ಯಾಹ್ನ ಕೂಲಿ ತೆಗೆದುಕೊಳ್ಳಲು ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಇವಳು ಹೋದಾಗ ಆತ ಬಲಾತ್ಕಾರವಾಗಿ ಇವಳ ಮಾನಭಂಗ ಮಾಡಿದ. ವೆಂಕಟರಮಣಯ್ಯ ಇದನ್ನು ಹೇಳುವಾಗ ಮಹಾದೇವಿಯ ಆಕೃತಿ ನಡುಗುತ್ತಿತ್ತು. ಶೋಕಗೀತೆ ಉನ್ಮತ್ತವಾಗಿ ಕರುಣಾಜನಕವಾಗಿ ಕರುಳು ಕೊರೆಯುವಂತೆ ಶವದ ಮನೆಯ ಅಡಚಣೆಗಳನ್ನು ದಾಟಿ ಹೊರಹೊಮ್ಮಲು ತವಕಿಸುತ್ತಿತ್ತು. ಇದಾದ ಮೇಲೆ ಮಹಾದೇವಿಗೆ ಜೀವನವೇ ಬೇಸರವಾಯಿತು. ಗಂಡನಿಗೆ ಮುಖ ತೋರಿಸಲು ನಾಚಿಕೆಯಾಯಿತು. ಮಲ್ಲಿಕಾರ್ಜುನಯ್ಯ ಮನೆಯಲ್ಲಿಲ್ಲದೆ ಇದ್ದಾಗ ಸೀಮೆಎಣ್ಣೆನ ಮೈಮೇಲೆ ಸುರಿಕೊಂಡು ಬೆಂಕಿ ಹತ್ತಿಸಿಕೊಂಡು ಬಿಟ್ಟು ಸೀರೆ ಹತ್ತಿಕೊಂಡು ಉರಿತಾ ಇತ್ತು. ಅಷ್ಟರಲ್ಲಿ ಮಲ್ಲಿಕಾರ್ಜುನಯ್ಯ ಎಲ್ಲೋ ಹೋಗಿದ್ದನು. ಮನೆಗೆ ಬಂದು ಇವಳ ಸ್ಥಿತಿ ನೋಡಿದಾಗ ಅವನ ಎದೆ ಜಗ್ ಎಂದಿತು. ಬೇಗ ಬೇಗ ಕಂಬಳಿ ತಂದು ಇವಳಿಗೆ ಮೈಮೇಲೆ ಸುತ್ತಿ ಬೆಂಕಿ ಆರಿಸಿದ. ಆಮೇಲೆ ಇವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದ. ಇಲ್ಲಿ ಬೆಡ್ ಖಾಲಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಭಾಳ ಗೊಣಗಿದ ಮೇಲೆ ಏನೋ ಹೋಗಲಿ ಅಂತ ಸೇರಿಸಿಕೊಂಡ್ರು. ನೀನಿದ್ದೀಯಲ್ಲ ವಾರ್ಡ್, ಅದರ ಪಕ್ಕದ ಹೆಂಗಸರ ವಾರ್ಡಿನಲ್ಲಿ ಜಾಗ ಇಲ್ಲ ಅಂತ ಹೇಳಿ ವರಾಂಡದಲ್ಲಿ ಇವಳನ್ನು ಮಲಗಿಸಿದರು. ಸುಟ್ಟ ಗಾಯಗಳಿಗೆ ಸರಿಯಾಗಿ ಟರ್ಪಂಟೈನ ಚೂರುಗತಿ ಇರಲಿಲ್ಲ. ಈ ಆಸ್ಪತ್ರೆಯಲ್ಲಿ ಬಡವರು ಅಂದರೆ ಇದ್ದದ್ದು ಇಲ್ಲವಾಗಿ ಬಿಡುತ್ತದೆ ನಾರಾಯಣಪ್ಪ. ಬಡವರು ಅಂದರೆ ಇದ್ದದ್ದು ಇಲ್ಲದೇ ಆಗಿ ಬಿಡುತ್ತದೆ, ಅದು ನಿಜ. ಆಮೇಲೆ ಸರಿಯಾಗಿ ನೋಡಿಕೊಳ್ಳದೆ ಇವಳು ಗೊಟಕ್ಕಂದು. ಸರಿ, ಪೀಡೆ ಮುಖ ನೋಡದೆ ತಪ್ಪಿತು ಅಂತ ಇವಳ ಹೆಣಾನ ಎಳೆತಂದು ಈ ಶವದ ಮನೆಗೆ ಹಾಕಿದರು. ಏಕೆ ಮಲ್ಲಿಕಾರ್ಜುನಯ್ಯ ಇವಳ ಶವಸಂಸ್ಕಾರ ಮಾಡಲಿಲ್ವೇ? ಎಲ್ಲಿ ಮಾಡೋದು? ಇವಳು ಸತ್ತಳು ಅಂದು ಕೂಡಲೇ ಅವನಿಗೆ ಹುಚ್ಚು ಹಿಡಿತು. ವೆಂಕಟರಮಣಯ್ಯನ ಮಾತು ಇನ್ನೂ ಮುಗಿದಿರಲಿಲ್ಲ. ಸಂಕಟದ ಆರ್ತನಾದ ಗಿದ್ದಕ್ಕಿದ್ದಂತೆ ಮತ್ತಷ್ಟು ಉಲ್ಬಣವಾಗಿ ಭೀಕರವಾಯಿತು. ಸಣ್ಣಗೆ ಉರಿಯುವ ಬೆಂಕಿಯ ಜ್ವಾಲೆ ರೊಯ್ಯನೆ ಬೀಸುವ ಗಾಳಿಯ ಆಘಾತಕ್ಕೆ ದಗ್ಗನೆ ಕೆದರಿ ಏಳುವಂತೆ ಮಹಾದೇವಿಯ ಹೃದಯ ಯಾತನೆಯ ನೆನಪಿನ ಸುಂಟರ ಗಾಳಿಯಲ್ಲಿ ಹುಚ್ಚಾದಂತಾಯಿತು. ಮಹಾದೇವಿ ತನ್ನ ಪ್ರೇಮದ ಪಾತಿವ್ರತ್ಯಕ್ಕಾಗಿ ತನ್ನ ತನುವನ್ನೇ ನೀಗಿಕೊಂಡಿದ್ದಳು. ಎಂತಹ ಭವ್ಯವಾದ ಬಾಳು ಇದು! ಮಹಾದೇವಿಯಂಥ ಪತಿವ್ರತೆಯ ಸಾಮೀಪ್ಯ ನಾರಾಯಣಪ್ಪನಿಗೆ ವಿಚಿತ್ರವಾಗಿ ತೋರಿತು. ಸತ್ತು ಬದುಕಿದಳು ಮಹಾದೇವಿ ಎಂದುಕೊಂಡ. ಹೊರಗೆ ಬದುಕಿದವರ ಜೀವನ ಎಷ್ಟು ಹೇಯವಾಗಿದೆ ಎಂದು ನೆನೆಸಿಕೊಂಡಾಗ ನಾರಾಯಣಪ್ಪನಿಗೆ ಮಹಾದೇವಿಯ ಪವಿತ್ರಾತ್ಮದ ಸನ್ನಿಧಿಯಲ್ಲೇ ಬಾಳುವುದು ಲೇಸು ಎನಿಸಿತು. ಮತ್ತೆ ಏನೋ ಮಿಂಚಿದಂತಾಯಿತು. ಮಸಾಲೆ 1 ಸಾದಾ 2 ಎಂದು ಕೂಗುತ್ತಾ ಒಬ್ಬ ಹುಡುಗನ ಹೆಣ ಎದ್ದು ಕುಳಿತುಕೊಂಡಿತ್ತು. ನಾರಾಯಣಪ್ಪ ಕಕ್ಕಾಬಿಕ್ಕಿಯಾಗಿ ಕಣ್ಣು ಬಿಟ್ಟ. ನಾರಾಯಣಪ್ಪನ ಸ್ಥಿತಿಯ ನೋಡಿ ವೆಂಕಟರಮಣಯ್ಯನಿಗೆ ನಗು ಹಾಲು ಉಕ್ಕಿದಂತೆ ಉಕ್ಕಿತು. ವೆಂಕಟರಮಣಯ್ಯನ ನಗು ಸಾಂಕ್ರಾಮಿಕ. ಅವನ ನಗು ಅಲೆಯಾಗಿ ಬಂದು ನಾರಾಯಣಪ್ಪನ ಭೀತಿಯನ್ನು ಹೊಡೆದೋಡಿಸಿತು. ನಾರಾಯಣಪ್ಪ ಸ್ವಲ್ಪ ಸಮಾಧಾನಗೊಂಡು ಉಸಿರಾಡಿದ. ಗುಲಾಬ್ ಜಾಮೂನ್, ಜಿಲೇಬಿ, ಸೋಪನ್ ಪಪ್ಪಡಿ, ಜಹಾಂಗೀರ್, ದೂದ್ ಪೇಡ
ಹುಡುಗನ ಹೆಣ ಕೂಗುತ್ತಲೇ ಇತ್ತು. ವೆಂಕಟರಮಣಯ್ಯ ನಗುತ್ತಲೇ ಆ ಹುಡುಗನ ಉದ್ದೇಶಿಸಿ ಗದರಿಸಿ, ಸಾಕು ನಿಲ್ಲಿಸೋ ಮಾರಾಯ, ಜಾಮೂನಂತೆ ಜಿಲೇಬಿಯಂತೆ ಹಾಗಂತ ಅರಚಿ ನಿತ್ಯ ನಮ್ಮ ಬಾಯಲ್ಲಿ ನೀರೂರಿಸ್ಬಿಡ್ತೀಯ ಪುಣ್ಯಾತ್ಮ. ನಾರಣಪ್ಪನ ಕುತೂಹಲ ಕೆರಳಿತು. ವೆಂಕಟರಮಣಯ್ಯನನ್ನು ಕೇಳಿದ, ಯಾರೀತ? ಈತ ಮಾರ್ಕೆಟ್ ಮುಂದ್ಗಡೆ ಒಂದು ದೊಡ್ಡ ಹೋಟೆಲ್ ಇದೆಯಲ್ಲ, ಅದರ ಒಬ್ಬ ಮಾಣಿ. ಈ ಶವದ ಮನೆಗೆ ಹೇಗೆ ಬಂದ? ಆ ಹೋಟ್ಲಿನಲ್ಲಿ ಇವನು ಸರ್ವರ್ ಆಗಿದ್ದ. ಹುಡುಗ ಬಲಚೂಟಿ, 10 ಜನರ ಕೆಲಸ ಇವನೊಬ್ಬನೇ ನಿಭಾಯಿಸ್ಕೊಂಡು ಹೋಗ್ತಿದ್ದ. ರಘು ಅಂತ ಕೂಗದೇ ತಡ ಹಾಜರ್ ಭಾಷೆ ಆಗುತ್ತಾ ಇದ್ದ. ಯಾರೊಬ್ಬರು ಇವನನ್ನು ಕೂಗೋರೆ. ನಾನು ಆಗಾಗ ಹೋಗ್ತಾ ಇದ್ದೆ ಆ ಹೋಟೆಲ್ಗೆ. ಬೆಳಗಿನಿಂದ ಎಷ್ಟೋ ಮೊಹಲ್ಲ ತಿರುಗಿ ಎಷ್ಟೋ ತಲೆಗಳಿಗೆ ಕ್ಷೌರ ಮಾಡಿ ಸಪ್ಪ ಎಂದು ಸಾಕಾಗಿ ಹೋಗಿ ಕುಳಿತುಕೊಂಡಾಗ ಈ ಹುಡುಗ ಬಂದು ನಿಲ್ಲುತ್ತಾ ಇದ್ದ. ಇವನು ಮುಖದ ಮೇಲೆ ಅಗೋ ಈಗ ಅಲ್ಲಿ ತನಕ ಇದೆಯಲ್ಲ ಅದೇ ನಗು ಕುಣಿತಾ ಇರ್ತಿತ್ತು. ಆಗ ಅವನ ಕೈಯಲ್ಲಿ ಒಂದು ಗ್ಲಾಸ್ ನೀರು ಕುಡಿದರೂ ಸಾಕು, ಮೈದಣವೆಲ್ಲ ಓಡಿ ಹೋಗ್ತಿತ್ತು. ನಾರಣಪ್ಪ ಮಾಣಿಯನ್ನೇ ಸೂಕ್ಷ್ಮವಾಗಿ ನಿಟ್ಟಿಸುತ್ತಿದ್ದ. ನಿಜವಾಗಿಯೂ ಆ ಹುಡುಗ ಉಡುಪಿಯ ಕಡೆಯ ರೂಪವನ್ನೆಲ್ಲ ಕದ್ದು ತನ್ನೊಬ್ಬನ ದೇಹದೊಳಗೆ ಅವಿತಿಟ್ಟುಕೊಂಡಂತಿತ್ತು. ನಗುನಗುತ್ತಾ ವೆಂಕಟರಮಣಯ್ಯ ಮುಂದುವರಿಸಿದ. ಹೋಟೆಲ್ನ ಖ್ಯಾತಿ ದಿನೇ ದಿನೇ ಹೆಚ್ಚಿತು. ಅವರ ಮಾಲೀಕ ದೆಹಲಿಯ ಬದ್ರಿ ಸೇಠ್ನ ಹಣದ ಪೆಟ್ಟಿಗೆನೂ ತುಂಬುತ್ತಾ ಹೋಯಿತು. ಆದರೆ ಆ ಹೋಟೆಲ್ನ ಆಧಾರ ಸ್ತಂಭಗಳಲ್ಲಿ ಒಬ್ಬನಾದ ನಮ್ಮ ಮಾಣಿಗೆ ಒಂದು ದಿನ ಜ್ವರ ಬಂದಿತು. ಜ್ವರದಲ್ಲೇ ಕೆಲಸ ಮಾಡಿದ. ಜ್ವರ ಹೆಚ್ಚಾಯಿತು. ಊರಿಗೆ ಹೋಗಿ ಸುಧಾರಿಸಿಕೊಂಡು ಬರ್ತೇನೆ ಅಂತ ಸೇಠನ್ನು ರಾಜ ಕೇಳಿದ. ಇಂಥ ಏನೂ ಅರಿಯದ ಹುಡುಗರ ಶ್ರಮದಿಂದ ಲಕ್ಷಾಂತರ ರೂಪಾಯಿ ಗಳಿಸಿ ದೊಡ್ಡ ಮನುಷ್ಯ ಎನಿಸಿಕೊಂಡ ಸೇಠ್ ಗರ್ವದಿಂದ ರಜಾ ಕೊಡೋಕ್ಕೆ ಆಗೋದಿಲ್ಲ, ಈಗ ನವರಾತ್ರಿ ಸಮಯ, ಇಂಥ ಕಾಲದಲ್ಲಿ ಏನೋ 1-2 ದಿನ ಜ್ವರ ಬಂದರೆ ಅದನ್ನೇ ನೆಪ ಮಾಡಿಕೊಂಡು ಊರಿಗೆ ಹೇಳಬೇಕು ಅಂತ ಆಟ ಹೂಡಿದ್ದೀಯಾ, ಬಾಡವಾ, ನಡಿ ಕೆಲಸ ಮಾಡು ಎಂದು ಅಬ್ಬರಿಸಿದ. ಎಂಥ ಕೆಟ್ಟ ಜನ! ಮಾಣಿಯ ದೇಹಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಯಿತು. ಜ್ವರ ವಿಷಮಕ್ಕೆ ತಿರುಗಿತು. ಆಗಲಾದರೂ ಆ ಸೇಟಿಗೆ ಕರುಣೆ ಬರಲಿಲ್ವೇ? ಕರುಣೆ, ಆ ಜನಕ್ಕೆ ಕರುಣೆ ಅಂತ ಅನ್ನೋದು ಗೊತ್ತಿದೆಯಾ? ಅವನು ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ ಜ್ವರ ವಿಪರೀತಕ್ಕೆ ತಿರುಗಿದಾಗ ಮಾಣಿನ ಈ ಆಸ್ಪತ್ರೆಗೆ ಸೇರಿಸಿಬಿಟ್ಟ. ಹೋಟೆಲ್ನಲ್ಲೇ ಎಲ್ಲಾದರೂ ಸತ್ತುಗಿತ್ತು ಹೋಗಿಬಿಟ್ಟಾನೋ ಅನ್ನೋ ಹೆದರಿಕೆಯಿಂದ. ಸರಿ ಹೋಯಿತು. ಅದೇನೋ ಗಾದೆ ಹೇಳ್ತಾರಲ್ಲ, ಉರಿಯೋ ಬಾಂಡಲಿಯಿಂದ ಉರಿಯೋ ಬೆಂಕಿಗೆ ಅಂತ, ಹಾಗಾಯಿತು. ಉರಿಯೋ ಬಾಂಡಲಿಯಿಂದ ಉರಿಯೋ ಬೆಂಕಿಗೆ ಅಂತ ಹಾಗಾಯಿತು. ಹಾಗೇ ಆಯಿತು. ಈ ಆಸ್ಪತ್ರೆಯವರು ಈ ಸೇಟಿಗಿಂತಲೂ ನಿಷ್ಕರಣೆಯಿಂದ ಕಂಡರು ಈ ಮಾಣಿನ. ಕಾಲಕ್ಕೆ ಔಷಧಿ ಕೊಡ್ತಿರಲಿಲ್ಲ, ಆಹಾರ ಕೊಡ್ತಿರಲಿಲ್ಲ, ಒಂದೊಂದು ಸಲ ಗಂಟುಗಟ್ಟಲೆ ಸುಳಿದೇ ನೋಡ್ತಾ ಇರಲಿಲ್ಲ. ಹೀಗೆ ಮಾಡಿ ಹುಡುಗನ ಕೈಯಾರೆ ಕೊಂದು ಹಾಕಿದರು ಈ ಆಸ್ಪತ್ರೆಯವರು. ವೆಂಕಟರಮಣಯ್ಯ ಮಾತು ನಿಲ್ಲಿಸಿ ಮುಖ ಒರೆಸಿಕೊಂಡ. ಮಾಣಿಯ ಹೆಣ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸದ್ದು ಸ್ಪಷ್ಟವಾಗಿ ಕೇಳಿಬಂತು. ಆದರೆ ಆ ನಿಟ್ಟುಸಿರು ಒಂದು ಗಳಿಗೆ ಮಾತ್ರ. ಮರುಗಳಿಗೆಗೆ ನಗು ಅವನನ್ನು ಹಿಂದಿನ ಸ್ಥಳವನ್ನು ಆಕ್ರಮಿಸಿ ಮಾಣಿಗೆ ಏನೋ ಅವಸರ, ಏನೋ ಗಡಿಬಿಡಿ, ಜನ ಕಾಯುತ್ತಿದ್ದಾರೆ ಎಂಬ ಕಳವಳ. ಮಾಣಿಯ ಸ್ಥಿತಿಯಲ್ಲೂ ನೋಡಲು ತುಂಬ ಮುದ್ದಾಗಿ ಕಾಣುತ್ತಿದ್ದ. ಮಾಣಿ ಹಾಗೆಯೇ ಆಡುತ್ತಿರಬೇಕು, ತಾನು ಸದಾ ಹತ್ತಿರ ಕುಳಿತು ಎಲ್ಲವನ್ನೂ ನೋಡುತ್ತಿರಬೇಕು ಎನಿಸಿತು ನಾಣಪ್ಪನಿಗೆ. ಮತ್ತೆ ಮಿಂಚಿನ ಮಂದಹಾಸ. ತೂರಾಡುತ್ತಾ ಒಬ್ಬ ಮುದುಕ ಇದ್ದು ಕುಳಿತುಕೊಂಡ. ಯಾರಿವನು? ಪ್ರಶ್ನೆ ನಾರಣಪ್ಪನ ತಲೆಯನ್ನು ಪ್ರವೇಶಿಸುವ ಮೊದಲೇ ವೆಂಕಟರಮಣಯ್ಯ ಹೇಳಲು ಉಪಕ್ರಮಿಸಿದ. ಆತನನ್ನು ನೋಡು, ಅವನೊಬ್ಬ ಜಲಗಾರ. ಈ ನಗರ ನೈರ್ಮಲ್ಯದ ಸಮಸ್ತ ಕೆಲಸವೂ ಅವನ ಭುಜದ ಮೇಲೆ ಬಿದ್ದಿತ್ತು. ನಗರದ ಬೀದಿಗಳನ್ನು, ಅದರ ಸಂಧಿಗಳನ್ನು ನಿರ್ಮಲವಾಗಿಡುವ ಜವಾಬ್ದಾರಿ ಅವನ ಮೇಲೆ ಹೊರಿಸಿದ ಮುನ್ಸಿಪಾಲಿಟಿ ಅವನ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸತಿ ಕಟ್ಟಿಸಿಕೊಟ್ಟಿರಲಿಲ್ಲ. ಪಾಪ. ಸರಿ, ಯಾವಾಗಲೂ ಕೊಳಕಿನಲ್ಲೇ ಇದ್ದು ಅವನಿಗೆ ಕಾಯಿಲೆ ಬಂತು. ಬರದೇ ಇರುತ್ತದೆಯೇ, ಸೇರಿಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದ. ಆದರೆ ಸೇರಿಸುತ್ತಾರೆಯೇ? ಆಮೇಲೆ ಅವನು ಕೊಳೆತು ನಾರುತ್ತಾ ಆಸ್ಪತ್ರೆಯ ಮುಂದಿನ ರಸ್ತೆಯ ಫುಟ್ಪಾತಿನಲ್ಲಿ ಬಿದ್ದುಕೊಂಡಿದ್ದ. ಹೀಗಿರುವಾಗ ಒಂದು ದಿನ ಆರೋಗ್ಯ ಸಚಿವರ ಸವಾರಿ ಆ ರಸ್ತೆಯಲ್ಲಿ ಚಿತ್ತೈಸುವುದೆಂಬ ವದಂತಿ ಹಬ್ಬಿತು. ಆರೋಗ್ಯ ಸಚಿವರು ಬರುವಾಗ ಈ ಅನಿಷ್ಟ ಕಣ್ಣಿಗೆ ಬೀಳಬಹುದೇ?
ಆಸ್ಪತ್ರೆ ಅಧಿಕಾರಿಗಳು ಅವನನ್ನು ಎತ್ತಿಸಿ ಆಸ್ಪತ್ರೆ ಒಳಗೆ ತಾತ್ಕಾಲಿಕವಾಗಿ ಹೇಗೋ ಜಾಗ ಮಾಡಿ ಸೇರಿಸಿದರು. ಅಲ್ಲಿ ಸೇರಿಸಿದ ಸ್ವಲ್ಪ ಹೊತ್ತಿನಲ್ಲಿ ಅವನ ಪ್ರಾಣ ಹೋಯಿತು. ಪ್ರಾಣ ಹೋದದ್ದೇ ಸರಿ, ಮುಲಾಜಿಲ್ಲದೆ ಈ ಶವದ ಮನೆಗೆ ಎತ್ತಿ ತಂದು ಹಾಕಿದರು. ಅಪ್ಪಾ, ಎಂಥ ಏಸಿಗೆಗೆಟ್ಟ ಜನ! ನಾರಣಪ್ಪನಿಗೆ ತೀರಾ ವ್ಯಥೆಯಾಯಿತು. ಅವನು ಹೀಗೆ ವ್ಯಥೆ ಪಡುತ್ತಿರುವಾಗ ಅವನ ಸುತ್ತಲೂ ನೂರಾರು ಕಡೆ ಮಿಂಚಿದಂತಾಯಿತು. ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗೆ ನೂರಾರು ಹೆಣಗಳು ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕುಳಿತಿದ್ದವು. ಜೀವನದ ವಿವಿಧ ಕಾರ್ಮಿಕ ವರ್ಗ ಅಲ್ಲಿ ನೆರೆದಂತಿತ್ತು. ರೈತ ಗಂಡಸರು ಹೆಂಗಸರು ಬಿತ್ತುವುದರಲ್ಲಿ, ಕೇರುವುದರಲ್ಲಿ, ಕುಟ್ಟುವುದರಲ್ಲಿ, ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ, ಬೆಸ್ತರು ಮೀನು ಹಿಡಿಯುವುದರಲ್ಲಿ, ಕಾರ್ಖಾನೆಯ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ, ಪಿಂಗಾಣಿ ಸಾಮಾನು ಮಾಡುವುದರಲ್ಲಿ, ಉಕ್ಕು ತಯಾರಿಸುವುದೇ ಇತ್ಯಾದಿ ಕಾರ್ಯಗಳಲ್ಲಿ ನಿರತರಾಗಿದ್ದಂತೆ ತೋರುತ್ತಿತ್ತು. ಇವುಗಳನ್ನೆಲ್ಲ ಸುತ್ತಿ ಬಳಸಿ ತನ್ನ ಸಂಗೀತದ ಹೊಲಿನಲ್ಲಿ ತೆಲ್ಲನೆ ತೇಲಿಸುತ್ತಿತ್ತು ಮಹಾದೇವಿಯ ದಿವ್ಯವಾದ ಗೀತೆ. ಆ ಗೀತೆಗೆ ಪಕ್ಕವಾದ್ಯದಂತೆ ಕೇಳಿ ಬರುತ್ತಿತ್ತು ಮಾಣಿಯ ಮಸಾಲೆ ಒಂದು ಸಾದಾ ಎರಡು. ಆದರೆ ಈ ಕನಸಿನ ಲೋಕದ ಸ್ವಪ್ನ ಆಗಾಗ್ಗೆ ಹುರಿಪೇರಿಸುತ್ತಿದ್ದುದು ವೆಂಕಟರಮಣಯ್ಯನ ಗಂಡು ಕಂಠದಿಂದ ಹೊರಡುತ್ತಿದ್ದ ನಗುವಿನಿಂದ. ನಾರಣಪ್ಪ ಮುಗ್ಧನಾಗಿ ಆಲಿಸುತ್ತಿದ್ದ, ನೋಡುತ್ತಿದ್ದ. ಈ ಕನಸಿನ ಲೋಕ, ಇಲ್ಲಿನ ವ್ಯಕ್ತಿಗಳು, ಇವರ ಗೀತ, ಭವ್ಯವಾದ ದೃಶ್ಯಗಳು ಇವೆಲ್ಲವೂ ಚಿರಕಾಲ ಹೀಗೇ ಇರಬೇಕು, ತಾನು ಎಂದೆಂದಿಗೂ ಹೀಗೆಯೇ ಸುಖವನ್ನು ಅನುಭವಿಸುತ್ತಾ ಕುಳಿತಿರಬೇಕು ಎಂದೆನಿಸಿತೋ ನಾರಣಪ್ಪನಿಗೆ. ಆದರೆ ನಾರಣಪ್ಪ ತಾತ್ವಿಕನಾಗಿದ್ದರೆ ಅವನಿಗೆ ತಿಳಿಯುತ್ತಿತ್ತು ಜೀವನ ನಶ್ವರ ಎಂದು. ಪಾಪ, ಅವನ ಕನಸಿನ ಲೋಕವೂ ಈ ತತ್ವಕ್ಕೆ ಅಧೀನವಾಗಿತ್ತು. ಬೆಳಕು ಹರಿಯುತ್ತಾ ಬಂದ ಹಾಗೆ ಆ ವ್ಯಕ್ತಿಗಳು ಒಂದೊಂದಾಗಿ ದಡಬಡನೆ ಮಲಗಲು ಆರಂಭಿಸಿದವು. ನಾರಣಪ್ಪನಿಗೆ ಒಂದು ಸುಂದರ ಕನಸು ಹೊಡೆದು ಹೋಗುತ್ತಿರುವಂತೆ ಭಾಸವಾಯಿತು. ಎಲ್ಲರಿಗೂ ಕಡೆಯದಾಗಿ ಮಲಗಿದ ವೆಂಕಟರಮಣಯ್ಯ ಅವನು ಎಂದು ಕುಲುಕುತ್ತಾ ಮಲಗುವುದಕ್ಕೂ ಶವದ ಮನೆಯ ಬಾಗಿಲು ಕಿರ್ರೆ ಎಂದು ಸದ್ದ ಮಾಡಿ ತೆರೆಯುವುದಕ್ಕೂ ಒಂದಾಯಿತು. ಬಾಗಿಲಿನಲ್ಲಿ ವಾರ್ಡ್ ಬಾಯ್ ಮುನಿಯನು, ನೈಟ್ ಡ್ಯೂಟಿ ಡಾಕ್ಟರು ನಿಂತಿದ್ದರು. ನಾರಣಪ್ಪ ಗಡಗಡನೆ ನಡುಗುತ್ತಾ ನೋಡಿದ. ಭೀತಿ ಅವನ ಹೃದಯವನ್ನು ಪ್ರಚಂಡ ವೇಗದಲ್ಲಿ ಬಡಿಯುತ್ತಿತ್ತು. ಹೊರಗಿನ ನಿರ್ದಯ ಜಗತ್ತು ತನ್ನ ಕರಾಳ ರೂಪವನ್ನು ನಗ್ನವಾಗಿ ಒಂದು ಸಲ ತೋರಿದಂತಾಗಿತ್ತು ಅವನಿಗೆ. ಕಾಸಿಗೆ ಕಾಸು ಎಣಿಸುವ ಆ ಸಾಹುಕಾರ, ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಈ ಲೆಕ್ಕಾಚಾರ, ಈ ತುಟ್ಟಿ ಕಾಲದಲ್ಲಿ ಕೈಗೆ ಬರುತ್ತಿದ್ದ ಸಂಬಳ, ಸದಾ ಕಾಯಿಲೆಯಿಂದ ನರಳುವ ಆ ಹೆಂಡತಿ, ವರ್ಷ ವರ್ಷ ವೃದ್ಧಿಸುತ್ತಿರುವ ಹೊಟ್ಟೆಬಾಕ ಮಕ್ಕಳು, ಇವು ಅವನ ಮುಂದೆ ನಿಂತಂತಾಯಿತು. ನಾರಣಪ್ಪನ ನಡುಕ ಹೆಚ್ಚಿತು. ಮತ್ತೆ ಮುನಿಯನು ಆ ಡಾಕ್ಟರು ತನ್ನನ್ನು ಆ ಹೊರಗಿನ ನರಕಕ್ಕೆ ಖಂಡಿತ ಎಳೆದು ಹಾಕುವರೆಂದು ದಿಗಿಲುಗೊಂಡ. ಒಲ್ಲೆ ಆ ನರಕಕ್ಕೆ ಎಂದಿಗೂ ಹೋಗಲಲ್ಲೇ ಎಂದಿತು ಅವನ ನೊಂದ ಮನಸ್ಸು. ತಲೆ ಸುತ್ತಿ ಸುತ್ತಿ ಬಂದಿತು. ಕುಳಿತಿದ್ದವನು ಹಾಗೆಯೇ ಹಿಮ್ಮುಖವಾಗಿ ಬಿದ್ದುಬಿಟ್ಟ. ಡಾಕ್ಟರು ಮುನಿಯನು ಓಡಿ ಬಂದರು. ಬಹಳ ಪರೀಕ್ಷೆ ನಡೆಸಿದ ಮೇಲೆ ಡಾಕ್ಟರು, ಈತ ವಾರ್ಡಿನಲ್ಲಿ ಸತ್ತಿರಲಿಲ್ಲ, ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ, ಇಲ್ಲಿಗೆ ತಂದು ಹಾಕಿದ ಮೇಲೆ ಜ್ಞಾನ ಬಂತು, ಸುತ್ತ ಹೆಣ ಬಿದ್ದುದನ್ನು ನೋಡಿ ಗಾಬರಿಯಾಯಿತು, ಆ ಭೀತಿಯಿಂದ ಹೃದಯ ಸ್ತಂಭನವಾಗಿ ಈಗ ಸತ್ತು ಹೋಗಿದ್ದಾನೆ ಎಂದರು. ಮುನಿಯ ಕಣ್ಣರಳಿಸಿ ಹಂಗಾ ಸ್ವಾಮಿ ಎಂದ. ಸುತ್ತ ಕಣ್ಣು ಮುಚ್ಚಿ ಮಲಗಿದ್ದ ಶವಗಳು ತಮ್ಮೊಳಗೆ ಮೌನವಾಗಿ ನಗುತ್ತಿದ್ದವು. ಅದರಲ್ಲೂ ವೆಂಕಟರಮಣಯ್ಯ ಎಂದು ಕೇಳದ ಸಣ್ಣ ದನಿಯಲ್ಲಿ ಕುಲುಕುತ್ತಿದ್ದ. ಅವನ ನಗು ಡಾಕ್ಟರಿಗಾಗಲಿ ಮುನಿಯನಿಗಾಗಲಿ ಕೇಳಲಿಲ್ಲ. ಅದು ಕೇಳಿದ್ದು ಗುಮಾಸ್ತೆ ನಾರಣಪ್ಪನಿಗೆ. ಅದನ್ನು ಕೇಳಿ ನಾರಣಪ್ಪನ ಬಳಿ ಬಿಳಿಮುಖದ ನಗುವಿನ ಲಹರಿ ಇಂದ ಸುಳಿಯಾಯಿತು. ಸೊ ಇದಿಷ್ಟು ಶವದ ಮನೆ. ಓಕೆ, ಅರ್ಥ ಆಯ್ತಾ? ಎಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಅಟೆಂಡೆನ್ಸ್ ಕೊಡ್ತೀನಿ, ಆಮೇಲೆ ಹಾಕ್ಕೊಂಬಿಡ್ತೀರಾ? ಹಾಂ, ಬನ್ನಿ. ಆಯ್ತಮ್ಮ. ಅಭಿಷೇಕ್ ನಿನ್ನೆ ಬಂದಿರಲಿಲ್ಲ, ಮತ್ತೆ ಯಾಕೆ ಸೈನ್ ಹಾಕ್ತಿಲ್ಲ?
ಅಮೃತ ಎಸ್ ಆರ್. ನಿನ್ನೆ ಸೈನ್ ಹಾಕಿಲ್ವಲ್ಲಮ್ಮ? ಮತ್ತೆ ಯಾಕೆ ಇಲ್ಲಿ ಖಾಲಿ ಇದೆ? ಮತ್ತೆ ಅರುಣ್ ಯಾದವ್, ಭಗವತಿ ನಿನ್ನೆ ಬಂದಿರಲಿಲ್ಲ. ಭಗವತಿ ಹಾಂ ಏನಯ್ಯ? ಅರುಣ್ ಕುಮಾರ್ ಎಸ್. ಹಾಂ ಅರುಣ್ ಯಾದವ್, ಭುವನ್ ಚೈತ್ರ, ಚೇತನ್ ನಾಯ್ಕ್. ಕೈ ಎತ್ತು, ಪ್ರೆಸೆಂಟ್ ಸಾರ್ ಅಂತ ಹೇಳ್ಬೇಕು. ಚಿಂತನ, ಚಿರಂತನ್, ಹೇಮಂತ್, ದರ್ಶನ್ ಪಟೇಲ್, ದರ್ಶಿನಿ, ದಿಲೀಪ, ದೀಪಕ್, ಧನುಷ್, ದಿಲೀಪ್ ಟಿ ಜಿ, ಡಿಂಪು ನಿನ್ನೆ ಮತ್ತೆ ಹಾಕಿಲ್ವಲ್ಲಮ್ಮ? ಗಗನ್ ಗಂಗೋತ್ರಿ, ಜೀವನ್, ಗೋವಿಂದೇಗೌಡ, ಜೀವನ್, ಹಂಸವೇಣಿ, ಹೇಮಶ್ರೀ, ಪ್ರಜ್ವಲ್, ಹೇಮಂತ, ಜಯಂತ್ ಗೌಡ, ಜಯಶ್ರೀ, ಶರತ್, ಕೀರ್ತನ, ಕಿಶನ್ ಯಾದವ್, ಕೃತಿಕಾ, ಲಕ್ಷ್ಮಮ್ಮ, ಲೋಹಿತ್ ಕುಮಾರ್, ಮದನ್, ಮಹಾಲಕ್ಷ್ಮಿ, ಮಾನಸ, ಮನೀಶ್, ಮಂಜು, ಮಹಮ್ಮದ್. ಎಲ್ಲಿದ್ಯಾ? ಯಾಕೋ ಇಷ್ಟು ದಿನ ಬಂದಿಲ್ಲ ನೀನು? ಏನಯ್ಯ? ನಂದನ್ ಕುಮಾರ್. ಎಲ್ಲೋ ಸಿಗುತ್ತೆ ನಿನಗೆ ಅಟೆಂಡೆನ್ಸು? ನಿಶಾ, ಪವನ್, ಪ್ರಿಯಾಂಕಾ, ಪುನೀತ್, ರಂಜಿತಾ, ಚೈತನ್ಯ, ರಂಜಿತಾ ಅಬ್ಸೆಂಟು, ಚೈತನ್ಯ, ಮೋಹನ್ ಕುಮಾರ್, ಯಶಸ್ ಆರಾಧ್ಯ. ಆಯ್ತು, ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಟ್ರೈನ್ ಹಾಕಿ. ಥ್ಯಾಂಕ್ ಯು. ಅರ್ಥ ಆಯ್ತಾ? ಧನ್ಯವಾದ. ತಿಂಡಿ ಆಯಿತು.